ಆಮೇಲೆ ಇದ್ರ ಜೊತೆಗೆ ಒಂದು ವಿಚಾರ ಹೇಳ್ತೀನಿ. ಹೆದರ್ಕೊಳ್ಳೋದು, ಯೋಚನೆ ಮಾಡೋದು, ಹಾಗಾದರೆ ಮದುವೆ ಮಾಡೋದು ಬೇಡವಾ, ಈ ಥರ ಇದ್ದರೆ ಮದುವೆ ಮಾಡಬಾರ್ದಾ, ಅಥವಾ ಆ ಥರ ಇದ್ದರೆ ಹೆಣ್ಣು ತರ್ಕೋಬಾರ್ದಾ, ಅಥವಾ ಅಳಿನ ತರಬಾರ್ದಾ, ಈ ಥರದ ತಪ್ಪಭಿಪ್ರಾಯಗಳನ್ನ ದಯವಿಟ್ಟು ತಿಳ್ಕೊಬೇಡಿ. ಕಾರ್ಯಕ್ರಮದ ಇದೊಂದು ಸಮಸ್ಯೆ ಆಗುತ್ತೆ. ಗುರುಗಳು ಹೇಳಿದ್ರು, ಹಾಗೆ ಆಮೇಲೆ ಆ ಹುಡುಗಿ ಆ ನಕ್ಷತ್ರ ಹುಟ್ಟೈತೆ ಮದುವೆ ಬೇಡವಾ, ಹುಡುಗ ಈ ಮಟ್ಟ ನಕ್ಷತ್ರ ಎಲ್ಲ ಚೆನ್ನಾಗಿದೆ, ನಕ್ಷತ್ರ ಚೆನ್ನಾಗಿಲ್ಲ, ನೀವು ಹೇಳಿದ್ರಿ ಗುರುಗಳೇ ಮದುವೆ ಮಾಡ್ಕೊಳ್ಳೋದು ಬೇಡವಾ, ಈ ಪ್ರಶ್ನೆ ಶುರು ಆಗುತ್ತೆ. ಒಂದು ವಿಷಯ ತಿಳ್ಕೊಳ್ಳಿ, ಯಾವುದೇ ನಕ್ಷತ್ರ ತಿಥಿ ವಾರ ಯಾವುದೇ ಆಗಿದ್ದರೂ, ಶನಿವಾರ ಹುಡ್ದೋರು ಬೇಡವಾ, ಅಮಾವಾಸ್ಯೆ ಹುಡ್ದೋರು ಬೇಡವಾ, ರಾತ್ರಿ ಹೋದ್ರು ಹುಡ್ದೋರು ಬೇಡವಾ, ಎಲ್ಲ ಬೇಡ ಬೇಡ ಅಂದರೆ ಮದುವೆ ಯಾರಿಗಾಗೋದು? ಹೌದು ಅಲ್ವಮ್ಮ? ಸೋಮವಾರ ಚೆನ್ನಾಗಿಲ್ಲ, ಮಂಗಳವಾರ ಚೆನ್ನಾಗಿಲ್ಲ, ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಹೇಳಿ ಹೇಳಿ ಎದುರಿಸ್ಬಿಟ್ಟಾಗ, ಹಾಗಾದರೆ ಇದನ್ನು ಕೇಳೋದಕ್ಕಿಂತ ಸುಮ್ಮನೆ ಇದ್ಬಿಡೋದು ಒಳ್ಳೆಯದು. ನಮ್ಮ ತಲೆ ಕೆಡಿಸ್ತಾರೆ ಹೇಳಿ ಹೇಳಿ ಅಂತ ಕೊನೆಗೆ ಬಯಸ್ಕೊಳ್ಳೋ ಮಟ್ಟಕ್ಕೆ ಈ ಜ್ಯೋತಿಷ್ಯ ಶಾಸ್ತ್ರ ಹೊರಟಾಗಿದೆ. ಹೌದು ಗುರುಗಳೇ, ಹೊರಟಾಗಿದೆ. ಹೌದು, ನಂಬಿಕೆ ಕಳ್ಕೊಂಡ್ಬಿಟ್ಟಿದೆ. ಜ್ಯೋತಿಷ್ಯ ಕಳ್ಕೊಂಡಿಲ್ಲ, ಹೇಳೋರಿಂದ ಕೇಳೋರು ಕಳ್ಕೊಂಡ್ಬಿಟ್ಟಿದ್ದಾರೆ. ಇದು ಕೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಇದೊಂಥರ ಬೂಟಾಟಿಕೆ ವಿಚಾರ ಅಂತ ಆ ರೇಜಿಗೆ ತಗೊಂಡೋಗಿ ಇಟ್ಟಿರೋರೆ ಹೇಳೋರು. ಹೌದು. ಆದರೆ ಇಲ್ಲ, ನೀವು ಹೇಳಿ ತಿಳ್ಕೊಂಡಿರೋದು ತಪ್ಪು, ಇದರಲ್ಲಿ ಸತ್ಯ ಇದೆ ಅಂತ ತೋರಿಸಿದಾಗ ಅವ್ರನ್ನ ಮತ್ತೆ ವಾಪಸ್ ತರ್ಬೋದು. ತೋರ್ಸೋಕ್ಕೆ ಇವ್ರ ಹತ್ರ ಗುಂಡಿಗೆ ಇಲ್ಲ, ವಿದ್ಯೆ ಇಲ್ಲ, ಗೊತ್ತಿಲ್ಲ, ಹಿನ್ನೆಲೆ ಇಲ್ಲ, ಏನೋ ಒಂದು ಸುಮ್ಮನೆ ಒಂದು ಹಾಕಿ ಹೇಳ್ಬಿಡೋದು, ಒಂದು ಡೈಲಾಗ್, ಹಿಂಗೆ ಮಾಡ್ಕೊಳ್ಳಿ ಚೆನ್ನಾಗದೆ, ಒಂದು ಪೂಜೆ ಮಾಡಿಸ್ಬಿಡಿ ಚೆನ್ನಾಗದೆ ಅಂತ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ಒಂದು ಶಾಸ್ತ್ರ, ಒಂದು ದೇವರು, ಒಂದು ಧರ್ಮ ಅನ್ನೋದಕ್ಕೆ ನಾವು ಪೂರ್ಣವಾಗಿ ಹಿಂದೆ ಹೊಟ್ಟೋಗ್ತಾ ಇದ್ದೀವಿ. ಯಾರು ಅಭಿವೃದ್ಧಿ ಕಡೆಗೆ ಅದು ಉಪಯೋಗ ಬೇಕಾಗತ್ತೆ ಅಂತ ಯಾರೂ ಒಲವೇ ಇಲ್ಲ. ಯಾರು ಚೆನ್ನಾಗಿದ್ದೀರಿ ಮಕ್ಕಳು ಇವತ್ತು ಅಪ್ಪ ಅಮ್ಮನ ಪ್ರಶ್ನೆ ಮಾಡ್ತಾರೆ, ನೀವು ಕೇಳೆಲ್ಲ ಮದುವೆ ಮಾಡ್ಕೊಂಡ್ರಲ್ಲ ಚೆನ್ನಾಗಿದ್ದೀರಾ ಅಂತ ಮಕ್ಕಳು ಕೇಳಿದ್ರೆ ಅಪ್ಪ ಅಮ್ಮ ಉತ್ತರ ಕೊಡೋಕ್ಕಾಗಲ್ಲ. ಹೌದಾ? ಹೌದು. ಈಗ ಅವ್ರಿಗೆ ಮದುವೆ ಮಾಡ್ಕೋ ಅಂತ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳೋಕ್ಕಾಗಲ್ಲ. ನಿಮ್ಗೇನು ಅದ್ರ ಬಗ್ಗೆ ಗೊತ್ತಿದೆ ಹೇಳಿ ಅಂತ ಕೇಳ್ತಾರೆ, ಅಪ್ಪ ಅಮ್ಮ ಹೇಳಬೇಕಲ್ಲ. ಹೌದು. ಅಯ್ಯೋ ಹಣೆಯಲ್ಲಿ ನಮ್ಮ ಮನೇಲಿ ಹಂಗೆ ಬರೆದಿತ್ತು ಅಲ್ಲಿ ತಂದು ಇಟ್ಬಿಡ್ತಾರೆ. ಇದನ್ನ ಅದು ಎಲ್ಲಿ ಬರೆದ್ರೋ, ಯಾವಾಗ ಬರೆದ್ರೋ, ಇವರಲ್ಲಿ ನೋಡಿದ್ರು ಅವ್ರನ್ನೇ ಕೇಳಬೇಕು, ಹಣೆಯಲ್ಲಿ ಬರೆದಿದ್ನ ಏನಮ್ಮ ಹಿಂಗೆ ಹೇಳ್ತಾರಲ್ವಾ, ಹಣೆಯಲ್ಲಿ ಬರ್ದಂಗೆ ಆಯ್ತದಂತೆ. ಯಾರು ಬರೆದವ್ರು ಹಣೆಯಲ್ಲಿ? ನೀವು ನೋಡಿದ್ರಾ, ಅಥವಾ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ ಹಣೆಯಲ್ಲಿ ಬರೆದಿರೋದು? ಇಲ್ವಲ್ಲ, ಬರೀ ಸುಳ್ಳೇ ಹೇಳ್ತಾ ಇದ್ದಾರೆ. ಈ ರೀತಿ ವಾಡಿಕೆಯಿಂದ ನಮ್ಮಲ್ಲಿ ಮೌಢ್ಯತೆ ತುಂಬೋಗಿದೆ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಹೀಗಾಗಿ ಒಳ್ಳೆ ನೆಂಟಸ್ತನ ಓಕೆ ಆಗಿರುತ್ತೆ, ಹುಡುಗ ಹುಡುಗಿನೂ ಎಲ್ಲ ಓಕೆ, ಮದುವೆ ಮಾಡ್ಕೊಳ್ಳೋದು ಸರಿ ಅಂದಾಗ ಗಂಡಿನ ಮನೆಯವರು ನಾವಿದೆಲ್ಲ ನಂಬಲ್ಲ, ಹೆಸರು ಬಲ ಕೇಳಲ್ಲ, ನಾವು ಸ್ಟೈಲಾಗಿ ಮದುವೆ ಮಾಡ್ಕೊಡ್ಬೇಕು ಸಾಕು ಅಂತ ಹೇಳ್ಬಿಡ್ತಾರೆ. ಈಗ ಇವ್ರು ನಂಬಲ್ಲ, ಅವ್ರು ನಂಬ್ತಾರೆ ಅಂಥ ಸಂಬಂಧಗಳು ಮಾಡಬಾರ್ದು. ಇದೊಂದೇ ಮೇಯ್ನಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು. ಕುಟುಂಬಕ್ಕೆ ಇನ್ನೊಂದು ಕುಟುಂಬ ಸೇರ್ತಾ ಇರ್ತಕ್ಕಂಥ ಹೆಣ್ಣು ಗಂಡು ತರುವಂತಹ ಕುಟುಂಬಗಳು ಯಾರೇ ಆಗಲಿ, ಶ್ರೀಮಂತರಿರಲಿ ಬಡವರಿರಲಿ, ನಮಗೆ ನಂಬಿಕೆ ಇಲ್ಲ, ಇದೆಲ್ಲ ನಮಗೆ ಗೊತ್ತಿಲ್ಲ ಅನ್ನೋ ಕುಟುಂಬದಲ್ಲಿ ಯಾವ ಕಾರಣಕ್ಕೂ ಎಷ್ಟೇ ಅದೃಷ್ಟವಂತ ಹುಡುಗ ಹುಡುಗಿ ಆಗಿದ್ರೂ ಸಂಬಂಧ ಬೆಳೆಸಬಾರದು. ಇದೊಂದೇ ಅತಿ ಮುಖ್ಯವಾದ ಭಾಗ. ನಕ್ಷತ್ರ ಯಾವುದಾದ್ರು ಇರಲಿ, ತಿಥಿ ಯಾವುದಾದ್ರು ಇರಲಿ, ಯಾವಾಗಾರು ಹುಟ್ಟಿರಲಿ, ಎಂಥ ವಾರದಾರು ಹುಟ್ಟಿರಲಿ, ಅದೆಲ್ಲ ಮುಖ್ಯ. ನಿಮ್ಮ ಬೆಸುಗೆ ಕುಟುಂಬಗಳ ಮಿಲನ, ವಿರುದ್ಧವಾದವರ ಜೊತೆಯಲ್ಲಿ ಸಂಬಂಧಗಳನ್ನ ಬೆಳೆಸಬೇಡಿ. ನಿಮ್ಮಿಬ್ಬರ ವೈಮನಸ್ಸಿಂದ ಹೆಣ್ಣು ಗಂಡು ಇಬ್ಬರು ಕೆಟ್ಟೋಗ್ತಾರೆ. ವೈಮನಸ್ಸು ಶುರು ಆಗುತ್ತೆ ಅಲ್ಲಿಂದನೇ. ಹೌದು. ನಮ್ಮ ಮನೇಲಿ ಅವೆಲ್ಲ ನಮ್ಗೆ ಹೇಳ್ಕೊಟ್ಟಿಲ್ಲ, ನಾನು ಸ್ನಾನ ಮಾಡಲ್ಲ ಅಂತ ಹೆಣ್ಣು ಕೂತ್ಕೊಂಡ್ರೆ ಮದುವೆ ಮಾಡ್ಕೊಂಡ್ಮೇಲೆ ಏನು ಮಾಡೋದು? ಇವಾಗ ನನಗಿಷ್ಟ ಬಂದಾಗ ಸ್ನಾನ ಮಾಡ್ತೀನಿ, ಆಮೇಲೆ ನನಗೆ ಈ ಮನೆಯೆಲ್ಲ ತಿಂದ ಅಭ್ಯಾಸ ಇಲ್ಲ, ನಾನು ಪಾರ್ಸಲ್ ತರಿಸ್ತೀನಿ, ಏನು ಮಾಡೋದು? ಹೌದು. ಸೊ ಇದು ನಿಜವಾದ ಸಂಪ್ರದಾಯ. ಹೆಣ್ಣು ಗಂಡಿಗೆ ಹೆಸರು ಬಲ ಹೊಂದಾಣಿಕೆ ಆಗುತ್ತೆ ಅಂತ ಕೇಳ್ತಿರಲ್ಲ, ಅದು ನಿಜಕ್ಕೂ ಅಲ್ಲ. ಅದು ಯಾಕೆ ಅಂದರೆ ಈ ಕಲಿಯುಗದಲ್ಲಿ ಅದು ವರ್ಕೌಟ್ ಆಗಲ್ಲ, ಅದರ ಸತ್ಯನೂ ಇಲ್ಲ. ಯಾಕೆ ಅಂದರೆ ಹೇಳೋ ರೀತಿಯಲ್ಲಿ ಸತ್ಯ ಇಲ್ಲ, ಆ ಶಾಸ್ತ್ರದಲ್ಲಿ ಸತ್ಯ ಇದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ, ದೇಹ ದೇವರು, ದೇಹ ದೇವರು, ದೇಹಶಾಸ್ತ್ರ ದೇವರ ಶಾಸ್ತ್ರ. ಯಾವುದು ಸರಿ ಅಂತೀಯಮ್ಮ? ದೇಹಶಾಸ್ತ್ರ ಸರಿನಾ, ದೇವರ ಶಾಸ್ತ್ರ ಸರಿನಾ? ದೇಹದ ಶಾಸ್ತ್ರ ಸರಿ. ಯಾವುದು? ದೇಹದ ಶಾಸ್ತ್ರ. ಓಕೆ. ಈ ದೇಹದ ಶಾಸ್ತ್ರ ಅಂತಕ್ಕಂಥದ್ದು ಸರಿನೇ ಯಾವಾಗ ನೀವು ತಿಳ್ಕೊಂಡಾಗ. ಏನು ಅಂದರೆ, ವಯಸ್ಸಿಗೆ, ದೇಹಕ್ಕೆ ಆಗಿರ್ತಕ್ಕಂಥ ವಯಸ್ಸೇನಿದೆ ಅದರಿಂದ ಮುಂದಕ್ಕೆ ಹೋಗಬಾರ್ದು, ದೇಹ ಹಿಂದಕ್ಕಿರಬೇಕು. ಅದು ದೇಹಶಾಸ್ತ್ರ. ದೇಹಶಾಸ್ತ್ರವೇ ಭಗವಂತನ ಶಾಸ್ತ್ರ. ಭಗವಂತ ಯಾರು, ಭಗವಂತನ ಪೂಜೆ ಯಾವುದು ಅಂದರೆ, ನಿಮ್ಮ ದೇಹದ ಶಾಸ್ತ್ರವನ್ನು ಯಾರು ಕರೆಕ್ಟಾಗಿ ನೋಡ್ಕೋತೀರೋ, ವಯಸ್ಸಿಗೆ ತಕ್ಕಂತೆ ಇಟ್ಕೊಂಡಿರ್ತೀರೋ,
ಇದೇ ನಿಜವಾದ ದೈವಶಾಸ್ತ್ರ. ಹೌದು. ಅವರು ದೇವ್ರ ಥರನೇ ಕಾಣಿಸ್ತಾರೆ ಅಲ್ವಾ? ಹೌದು. ಅದು ಬಿಟ್ಟು ನಾವು ಏನು ಮಾಡ್ತೀವಿ, ಅದು ಬೇರೆ ಇದು ಬೇರೆ ಅಂತ ಹೇಳಿ ಈ ರೀತಿಯೆಲ್ಲ ಅನುಭವಿಸ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ಒಂದು ವಿಚಾರವನ್ನು ಹೇಳೋಣ. ಏನದು ಆ ತಿಥಿ ಅಂತಕ್ಕಂತಹ ಲೆಕ್ಕಾಚಾರದಲ್ಲಿ ದುರಂತ ನಡೆಯೋದಕ್ಕೊಂದು ಕಾರಣ ಏನು ಅಂದರೆ, ಇವಾಗೊಂದು ಸಣ್ಣ ಒಂದು ಚಿತ್ರವನ್ನು ನೋಡಿ ಏನು ಗಾಬರಿ ಆಗುವಂಥದ್ದಲ್ಲ, ಎಷ್ಟು ಆಶ್ಚರ್ಯಕವಾದ ಮೆಸೇಜನ್ನ ಭಗವಂತ ನಮಗೆ ಕಳಿಸ್ತಾರೆ ಅಂತ ಈ ಚಿತ್ರದ ಮೂಲಕ ಒಂದು ಸಲ ಕಣ್ಣು ಆಡಿಸಿ ನೋಡಿ. ಇದು ಮರದ ಬೇರು ಎಷ್ಟು ಮಟ್ಟಕ್ಕೆ ಮನೆಯ ಮೇಲಿಂದ ಹೇಗೆ ಇಳಿದಿದೆ ನೋಡಿ. ಬೇರು ಹಾವಿನ ರೀತಿಯಲ್ಲೇ ಅದರ ಮೈ ಕೂಡ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ, ವಾಸದ ಮನೆಯಲ್ಲಿ ಬರುವಂತಹ ಈ ಬೇರಿನ ರಹಸ್ಯ ಎಷ್ಟು ರೌಂಡ್ ಹಾಕ್ಕೊಂಡಿದೆ ಹಾವು ಥರ. ಸ್ವಲ್ಪ ಯೋಚನೆ ಮಾಡಬೇಕು. ಭಗವಂತ ಇಲ್ಲ, ಭಗವಂತ ಎಲ್ಲೋ ಇದ್ದಾನೆ ಅಂತಕ್ಕಂಥವರು ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ವಾಸದ ಮನೆಯಲ್ಲೇ ವೃಕ್ಷದ ಮೂಲಕ ಭಗವಂತ ನಮ್ಮ ಮನೆಗೆ ಬರ್ತಾರೆ ನೋಡಿ. ಈ ಸತ್ಯವನ್ನು ಇವತ್ತು ವರ್ಣನೆಯನ್ನು ಕೊಡ್ತೀನಿ. ಏನಪ್ಪ ಇದು ಆಶ್ಚರ್ಯ ಅಂತಕ್ಕಂಥ ಒಂದು ಅರ್ಥವನ್ನು ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಕಾರಣ ಏನು, ಯಾಕೆ ಮನೆಯಲ್ಲಿ ಗಿಡ ಹುಟ್ಟತ್ತೆ, ಯಾವುದೇ ಗಿಡ ಆಗಲಿ ಮನೆ ಮೇಲೆ ಯಾಕೆ ಗಿಡ ಹುಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಈಗ ಮುಂದೆ ಹೇಳ್ಕೊಡ್ತೀನಿ. ಈಗ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ.